ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಶ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಒಂಥರ ಡಿಫ್ರೆಂಟ್ ಆಗಿರೋ ಅಡುಗೆ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಕ್ರ್ಯಾಬ್ ಏಡಿಕಾಯಿ ಗೊತ್ತಲ್ಲ. ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ತಿಂದರೆ. ಬಟ್ ಇದರಲ್ಲಿ ಫ್ರೈ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ತುಂಬಾ ಮಾಡ್ತಾರೆ. ಇದನ್ನು ನಾನು ಇದು ಹೇಗೆ ಮಾಡೋದು ಅಂತೇಳಿ ತೋರಿಸೋದಕ್ಕೆ ಬಂದಿದ್ದೀನಿ. ಇಲ್ಲಿ ಫ್ರೆಂಡ್ಸ್, ನಾನು ಆಲ್ರೆಡಿ ತುಪ್ಪ ತೊಗೊಂಡು ತುಪ್ಪದಲ್ಲಿ ಮತ್ತು ಎಣ್ಣೆ ಎರಡೂ ತೊಗೊಂಡು ಈರುಳ್ಳಿ, ಗೋಡಂಬಿ, ಕರಿಬೇವಿನ ಸೊಪ್ಪು ಇಷ್ಟೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಮತ್ತು ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಇದಕ್ಕೆ 2 ಟೊಮೊಟೊ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದು ಕ್ರ್ಯಾಬ್ ಬಂದು ಅದಕ್ಕೆ ಇದು ಫಿಶ್ ಶಾಪಲ್ಲೆಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಮತ್ತು ಇಲ್ಲಾಂದರೆ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಅಂತ ಹೇಳಿದ್ರು. ಈಗ ಇದಕ್ಕೆ ಇದು ಏನು ನಾವು ಗೋಡಂಬಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಇವೆಲ್ಲ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಸಹ ಉದ್ದಕ್ಕೇ ಹಾಗೆ ಸಣ್ಣ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಈ ಕೊತ್ತಂಬರಿ, ಪುದೀನ ಸಹ ಹಾಕ್ಕೊಂಡಿದ್ದು ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಏನು ಹಚ್ಚಿಟ್ಕೊಂಡಿದ್ವೋ ಟೊಮೊಟೊ ಅದನ್ನು ಚಿಕ್ಕದು 2 ಟೊಮೊಟೊ ಹಾಕ್ಕೊಂಡಿದ್ದೀವಿ. ಮತ್ತು ರುಬ್ಬಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ನೋಡ್ಬೋದು, ಇದು ಜಾಸ್ತಿ ತಿಕ್ಕಾಗೂ ಅಲ್ಲದೆ ಸಾಂಬಾರು ಥರನೂ ಅಲ್ಲದೆ ಫ್ರೈ ಥರನೂ ಅಲ್ಲದೆ ಮೀಡಿಯಮಾಗೆ ಮಾಡ್ಕೊತಾ ಇದ್ದೀವಿ. ಈಗ ಇದಕ್ಕೆ ಟರ್ಮರಿಕ್ ಪೌಡ್ರು ಜಾಸ್ತಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ಮತ್ತು ಧನಿಯಾ ಪೌಡರು, ಚಿಲ್ಲಿ ಪೌಡರು, ಇದೊಂಥರ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಇದೆಲ್ಲ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ. ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ಇವೆಲ್ಲ ನೋಡ್ಬೋದು. ಇದನ್ನು ಹಾಗೆ ಡ್ರೈ ಥರನೇ ಫ್ರೈ ಮಾಡ್ತಾಯಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಅಂದರೆ ತುಪ್ಪದ ಎಣ್ಣೆ ಎರಡೂ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ರು. ಅದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ನೀರು, ಅದಕ್ಕೆಂದರೆ ತಳ ಹಿಡಿದಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮತ್ತೆ ಕಲಸಿಟ್ಕೊಂಡ್ಬಿಟ್ಟು ಈಗೇನು ನಾವು ಏಡಿಕಾಯಿನ ತಂದು ತೊಳೆದಿಟ್ಕೊಂಡಿದ್ವೋ ಅದನ್ನು ಆಲ್ರೆಡಿ ಅಂಗಡಿಲೇ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಡ್ತಾರೆ. ನಾವು ಅಲ್ಲೇ ಸಹ ಕಟ್ ಮಾಡ್ಕೊಂಬರ್ಬೋದು. ನೀವೇನಾದರೂ ಮನೇಲೇ ಕ್ಲೀನ್ ಮಾಡ್ಕೊತೀನಿ ಅನ್ನೋದಾದರೂ ಸಹ ಮನೆಗೆ ತೊಗೊಬಂದು ಕಟ್ ಮಾಡಿ ಕ್ಲೀನ್ ಮಾಡ್ಕೋಬೋದು. ಇಲ್ಲಾಂತಂದರೆ ಅಲ್ಲೇ ಶಾಪಲ್ಲೇ ಹೇಳ್ಬಿಟ್ರೆ ನಮಗೆ ಇದೇನು ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ, ಮತ್ತು ಫಿಶ್ ಸ್ಟಾಲಲ್ಲೆಲ್ಲ ಸಿಗುತ್ತೆ, ಫಿಶ್ ಅಂಗಡಿಲೆಲ್ಲ ಸಿಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಈಗ ಅದೆಷ್ಟೋ ನೋಡೋದಕ್ಕೆ ತುಂಬ ಕಲರ್ಫುಲ್ ಆಗಿದೆ. ಆಮೇಲೆ ಅದು ಫ್ರೈ ಮಾಡ್ತಾ ಏನು ಮಸಾಲೆ ಮಾಡಿಟ್ಕೊಂಡಿದ್ವೋ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ನಿಮಗೇನಾದರೂ ನೀರಿನದ ಯಾವ ಥರ ಅಂತ ಗೊತ್ತಾಗುತ್ತಲ್ಲ, ಕಲಿಸ್ತಾ ಇರ್ಬೇಕಾದ್ರೆ ಮಿಕ್ಸ್ ಮಾಡಬೇಕಾದ್ರೆ ಮಸಾಲೆ ಎಲ್ಲ. ಸೊ ಆವಾಗ ಬೇಕಂದರೆ ಮತ್ತೆ ನೀವು ನೀರು ಹಾಕ್ಕೊಂಡು ಮಾಡ್ಕೋಬೋದು. ಮತ್ತು ಈರುಳ್ಳಿ ಎಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀವಿ. ಏನಿದ್ರೂ ಅದು ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಟರ್ಮರಿಕ್ ಪೌಡ್ರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ. ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅಷ್ಟೇ, ಅದಕ್ಕೆ ಎಷ್ಟು ಬೇಕೋ. ಇದು 1 kg ಆ್ಯಕ್ಚುಲಿ ಇದು 1 kg ಕ್ರ್ಯಾಬ್ ತೊಗೊಂಡಿರೋದು ಏಡಿಕಾಯಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಮಾಡಿಕೊಂಡು ಇದು ಮಾಡಿದ್ದೀವಿ. ನೋಡ್ಬೋದು, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ವಿ. ಅದನ್ನು ಯಾಕಂದರೆ ಚೌಟಲ್ಲಿ ಸ್ವಲ್ಪ ತಿರುಗಿಸೋದು ಕಷ್ಟ. ಅದು ಯಾಕಂದರೆ ಉದ್ದ ಕಾಲು ಅವೆಲ್ಲ ಇರುತ್ತಲ್ಲ, ತಿರುಗಿಸ್ಕೊಳೋದು ಕಷ್ಟ. ಆದ್ದರಿಂದ ಅದು ಸ್ಲೋಗೆ ಮಾಡ್ತಾಯಿದ್ದೀವಿ. ನೋಡ್ಬೋದು ಈಗ ಯಾವ ಥರ ಆಗಿದೆ ಅಂತ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಸ್ವಲ್ಪ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಪ್ರೆಸ್ ಮಾಡಿ. ನೋಡಿ, ಇವಾಗ ಚೆನ್ನಾಗಿ ನೀರು ಹಾಕ್ತಾ ಅದು ಚೆನ್ನಾಗಿ ಮಿಕ್ಸ್ ಆಗ್ತಿದೆ. ನೋಡ್ಬೋದು, ನಿಮಗೆ ನೀರು ಎಷ್ಟು ಬೇಕು ಅಂತಂದರೆ ಅಷ್ಟು ಹಾಕ್ಕೊಳ್ಳಿ. ಯಾಕೆಂದರೆ ಅದು ಬೇಯೋದಕ್ಕೂ ನಮಗೆ ನೀರು ಬೇಕೇ ಬೇಕಲ್ಲ. ಆಮೇಲೆ ಬೇಕಂದರೆ ನಾವು ಅದನ್ನು ಎಷ್ಟು ಗಟ್ಟಿ ಬೇಕಾದ್ರೂ ಮಾಡ್ಕೋಬೋದು. ಈಗ ಅದು ಒಂದು 10 ಮಿನಿಟ್ಸ್ ಆದಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಮತ್ತೆ ಆಫ್ಟರ್ 10 ಮಿನಿಟ್ಸು ತೆಗೆದು ನೋಡಿದಾಗ ಅದು ಚೆನ್ನಾಗಿ ಕುದೀತಾ ಇತ್ತು. ಮತ್ತು ಅದೇನು ನಾವು ಕ್ರ್ಯಾಬ್ ಏಡಿಕಾಯಿ ಫಸ್ಟ್ ತಂದಾಗ ಇದ್ದಿದ್ದು ಕಲರೆಲ್ಲ ಟರ್ನ್ ಆಗೋಗಿ ಮಾಮೂಲಿ ವೈಟಿಗೆ ಬಂದ್ಬಿಟ್ಟಿದೆ. ನಾವು ಅಡುಗೆ ಮಾಡಿದಾಗ ಏನು ಮಟನ್ ಚಿಕನ್ನು ಯಾವ ಕಲರ್ ಬರುತ್ತೋ ಆ ಕಲರಿಗೆ ಬಂದ್ಬಿಟ್ಟಿದೆ. ಆ ಬ್ಲೂ ಕಲರು ಎಲ್ಲ ಯಾವುದೂ ಇಲ್ಲವೇ ಇಲ್ಲ.
ತಂದಾಗಂತೂ ಮತ್ತು ಅದು ನೋಡೋದಕ್ಕೇ ತುಂಬ ಚೆನ್ನಾಗಿತ್ತು, ತುಂಬ ಕಲರ್ಫುಲ್ಲಾಗಿತ್ತು. ಅದಕ್ಕೆ ಹೇಳಿದ್ರು ಕ್ರ್ಯಾಬು ತುಂಬಾ ಒಳ್ಳೆಯದಂತೆ ಆರೋಗ್ಯಕ್ಕೆ. ಮತ್ತು ಸೊಂಟ ನೋವಿಗೆ, ಬೆನ್ನು ನೋವಿಗೆ ಇದೆಲ್ಲದಕ್ಕೂ ತುಂಬಾ ಒಳ್ಳೆಯದು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ನೋಡ್ಬೋದು ಫ್ರೆಂಡ್ಸ್, ಈಗ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇರೋದು. ನಿಮಗೆ ಅದು ಬೆಂದಾದಮೇಲೆ ಅದೇನೋ ತಿನ್ನೋದಕ್ಕೆ ಒಂಥರ ಕ್ರಿಸ್ಪಿಯಾಗಿ ಒಂಥರ ಕೊಬ್ಬರಿ ಥರ ಇರುತ್ತೆ ಅಂತೆಲ್ಲ ಹೇಳಿದ್ರು ಹೊತ್ತಿಗೆ. ಬಟ್ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದಂತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ಸ್ ಮುಖಾಂತರ ಹೇಗಿತ್ತು ಅಂತೇಳಿ. ಈಗ ಅದು ಕಂಪ್ಲೀಟಾಗಿ ಆಗಿದೆ, ಅದನ್ನು ಒಂದು ಪ್ಲೇಟಿಗೆ ತೊಗೊತಾ ಇದ್ದೀವಿ, ನೋಡ್ಬೋದು. ಇನ್ನೂ ಬೇಕು ಅಂತಂದರೆ ನೀವು ಇನ್ನೂ ಟ್ರೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.